ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕೆಲವು ಸಂಬಂಧಗಳು ನಾವು ಅವರಿಗೋಸ್ಕರ ಸೋಲುತ್ತಾ ಹೋದ್ರೆ ಅವರಲ್ಲಿ ಅಹಂಕಾರ ಜಾಸ್ತಿ ಆಗುತ್ತಾ ಹೋಗ್ತದೆ. ಅಂಥವರಿಗಾಗಿ ಸೋಲುವ ಬದಲು ದೂರ ಉಳಿಯುವುದೇ ಲೇಸು. ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆ ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತಾಡುವ ಜನರಿದ್ದರೆ ಪಾದರಕ್ಷೆ ಬಿಡುವ ಜಾಗದಲ್ಲಿ ಬಿಟ್ಟು ನಡೆ. ಪೂಜೆ ಪುನಸ್ಕಾರ ಮಾಡೋದು ದೇವರಿಗೆ ಕೇಳಿಸುತ್ತೆ ಅಂತ ನಂಬೋ ಜನ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡುತ್ತಾರೆ ಅಂತ ಯಾಕೆ ಅಂದುಕೊಳ್ಳಲ್ಲ? ಊಸರವಳ್ಳಿ ತನ್ನ ಆತ್ಮರಕ್ಷಣೆಗೆ ಬಣ್ಣ ಬದಲಾಯಿಸಿದ್ರೆ ಈಗಿನ ಜನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಾರೆ. ಯಾರನ್ನಾದರೂ ಕ್ಷಮಿಸುವಷ್ಟು ಒಳ್ಳೆಯವರಾಗಿ, ಆದರೆ ಅವರನ್ನು ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬೇಡಿ. ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಬೇಡಿ. ಅತಿಯಾದ್ರೆ ಅಮೃತವು ವಿಷವಾಗ್ತದೆ. ಹಾಗೆ ಅತಿಯಾದ ನಂಬಿಕೆ ನಿಮ್ಮನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸುತ್ತೆ. ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ. ಯಾಕಂದ್ರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನು ನೋಡ್ತದೆ. ಕೆಲವರು ನಮ್ಮನ್ನು ನಿರ್ಲಕ್ಷಿಸುತ್ತಾರೆ. ಹಾಗಂತ ನಮ್ಮ ಬೆಲೆ ಕಡಿಮೆಯಾಗಿದೆ ಎಂದರ್ಥವಲ್ಲ. ನಿರ್ಲಕ್ಷಿಸುವವರಿಗೆ ನಿಯತ್ತಿಲ್ಲ ಎಂದರ್ಥ. ಬದುಕಿನಲ್ಲಿ ಉಳಿತಾಯ ಇರಬೇಕು. ಉಳಿತಾಯವೇ ಬದುಕಾಗಬಾರ್ದು. ದೇವರಲ್ಲಿ ಕೇಳುವುದೊಂದೇ, ನನಗೆ ಅಹಂಕಾರ ಕೊಡಬೇಡ. ಬೇರೆಯವರಿಗೆ ಸಹಾಯ ಮಾಡಲು ಆಗದಿದ್ದರೂ ನನ್ನಿಂದ ಕೆಡುಕು ಮಾಡಿಸಬೇಡ. ಒಳ್ಳೆತನ ಇದ್ರೆ ಎಲ್ಲರೂ ಪ್ರೀತಿಸ್ತಾರೆ ಅನ್ನೋ ಸುಳ್ಳು, ಎಲ್ಲರೂ ಬಳಸಿಕೊಳ್ತಾರೆ ಅನ್ನೋದು ಅಷ್ಟೇ ಸತ್ಯ. ಒಂಟಿಯಾಗಿ ಇರುವವರು ಅಹಂಕಾರಿಗಳಲ್ಲ, ಪ್ರತಿಯೊಬ್ಬರಿಗೂ ಅರ್ಹತೆ ಮೀರಿ ಪ್ರೀತಿ ಕೊಟ್ಟು ನೆಮ್ಮದಿಯನ್ನ ಕಳೆದುಕೊಂಡವರು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.